ರಾಮ ಕೋದಂಡ ರಾಮ ರಾಮ ಕಲ್ಯಾಣ ರಾಮ 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 ರಾಮ सीतापति राम निवे गति राम सीतापति राम निवे गति रामानी कुम्रो कीर्ति रामानी चेची कीर्ति रामानी कुम्रो कीर्ति रामानी चेची कीर्ति रामानी केवरु जोडु राम क्रीगंट जूडु रामानी केवरु जोडु राम क्रीगंट जूडु राम नेनु नीवाडु राम नातो माटाडु राम नेनु नीवाडु राम नातो माटाडु राम नाम में मेलु राम चिंतने चालू राम नाम में मेलु राम चिंतने चालू राम नीवु नन्नेलु राम रायुडे चालू राम नीवु नन्नेलु राम रायुडे चालू राम नीकोक्क माट राम नाकोक्क मूट राम नीकोक्क माट राम नाकोक्क मूट राम नी बाटे पाट राम नी बाटे बाट राम नी बाटे पाट राम नी बाटे बाट राम नेनेंदैननु राम वेरेंचलेनु राम नेनेंदैननु राम वेरेंचलेनु राम ಎನ್ನಡೈನನು ರಾಮ ಬಾಯಗಲೇನು ರಾಮ ಎನ್ನಡೈನನು ರಾಮ ಬಾಯಗಲೇನು ರಾಮ ವಿರಾಜ ರಾಜ ರಾಮ ಮುಖಜಿತ ರಾಜ ರಾಮ ವಿರಾಜ ರಾಜ ರಾಮ ಮುಖಜಿತ ರಾಜ ರಾಮ ಭಕ್ತ ಸಮಜ ರಕ್ಷಿತ ತ್ಯಾಗರಾಜ ರಾಮ ಭಕ್ತ ಸಮಜ ರಕ್ಷಿತ ತ್ಯಾಗರಾಜ ರಾಮ ಕೋದಂಡ ರಾಮ ರಾಮ ಕಲ್ಯಾಣ ರಾಮ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಾವು ಇದುವರೆಗೆ ಭಗವದ್ಗೀತಾಭ್ಯಾಸದ ವಿಶ್ವರೂಪ ದರ್ಶನ ಯೋಗ 11ನೇ ಅಧ್ಯಾಯ 45-46 ಶ್ಲೋಕಗಳವರೆಗೆ ನೋಡಿದ್ದೇವೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ವಿಷ್ಣು ಭಾವವನ್ನು ಹೊಂದಿ 7ನೇ ಅಧ್ಯಾಯದಿಂದಲೇ ತನ್ನ ವಿಶ್ವದೇಹ ವಿಶ್ವಾತ್ಮನಾಗಿ ಹೇಗಿದ್ದೇನೆ, ವಿಶ್ವವನ್ನು ಹೇಗೆ ಧರಿಸಿದ್ದೇನೆ ತನ್ನ ದೇಹದಲ್ಲಿ ಎಂಬುದನ್ನು ವರ್ಣಿಸುತ್ತಾ ತನ್ನ ಯೋಗ ಸಿದ್ಧಿಗಳನ್ನು ಪ್ರಯೋಗ ಮಾಡಿ 7, 8, 9, 10 ಅಧ್ಯಾಯಗಳಲ್ಲಿ ಹೇಳಿದುದೆಲ್ಲವನ್ನು ಪ್ರಯೋಗಾತ್ಮಕವಾಗಿ 11ನೇ ಅಧ್ಯಾಯದಲ್ಲಿ ತೋರಿಸುತ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನನ ಸಾಮಾನ್ಯ ಕಣ್ಣುಗಳಿಂದ ನೋಡಲು ಶಕ್ಯವಾದುದರಿಂದ ಇದಕ್ಕೆ ದಿವ್ಯ ಚಕ್ಷಸ್ಸನ್ನು ಕೊಡುತ್ತೇನೆ, ಅಂತಃಚಕ್ಷುವನ್ನು ಕೊಡುತ್ತೇನೆ ಅಂತ ಹೇಳಿ ಬೇರೆಯಾದ ಚಕ್ಷುಗಳನ್ನು ಕೊಟ್ಟು
ಆ ಒಳಗಿನ ಕಣ್ಣಿನಿಂದ ಅರ್ಜುನನಿಗೆ ಕಾಣುವಂತೆ ವಿಶ್ವರೂಪವನ್ನು ತೋರಿಸುತ್ತಿದ್ದಾನೆ. ಈ ದಿವ್ಯ ಚಕ್ಷಸ್ಸನ್ನು ಕೊಟ್ಟು ದಿವ್ಯ ರೂಪವನ್ನು ತೋರಿಸ್ತಿದ್ದಾನೆ ಅನ್ನೋದರಲ್ಲೇ ತಿಳ್ಕೊಂಡ್ಬಿಡ್ಬೋದು. ಹೊರಗಡೆಯವರಿಗೆ ಯಾರಿಗೇ ಆಗಲಿ ಒಳಗೆ ಏನು ನಡೀತಾ ಇದೆ, ಅರ್ಜುನ ತನ್ನ ದಿವ್ಯ ಚಕ್ಷಸ್ಸುಗಳಿಂದ ಹೇಗೆ ನೋಡ್ತಾ ಇದ್ದಾನೆ ಅನ್ನುವುದು ಹೊರಗಡೆಯಿಂದ ಯಾರಿಗೂ ಏನು ತಿಳಿಯುವುದಿಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ದಿವ್ಯ ಚಕ್ಷಸ್ಸನ್ನು ಕೊಡ್ತೇನೆ, ಅದರಿಂದ ನೀನು ನೋಡಬಹುದು ಐಶ್ವರ್ಯ ರೂಪವನ್ನು ಅಂತ ಹೇಳಿ ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ನೋಡಿ, ಅಂತಶ್ಚಕ್ಷು, ಅಂತಃಸಾಕ್ಷಿ ಈ ಪದಗಳನ್ನೆಲ್ಲ ಅನುಭವ ವೇದ್ಯವಾದದ್ದು. ನಮ್ಮ ಹಿಂದೂ ಧರ್ಮ, ಹಿಂದೂ ದೇವತೆಗಳು ಇರುವುದು, ನಿಂತಿರುವುದು ಎಲ್ಲವೂ ಈ ಅಂತರಂಗದಲ್ಲಿ, ಪ್ರತಿಯೊಂದು ಜೀವಾತ್ಮನ ಅಂತರಂಗದಲ್ಲಿ, ಪ್ರತಿಯೊಂದು ಭೂತಾತ್ಮನ ಅಂತರಂಗದಲ್ಲಿ ಈ ಶಕ್ತಿಗಳು ಶಕ್ತಿ ಕೇಂದ್ರಗಳಾಗಿ ಎಲ್ಲರಲ್ಲೂ ಇದೆ, ಸಕಲ ಜೀವರಾಶಿಗಳಲ್ಲೇ ಇದೆ. ತರು ವೃಕ್ಷ ಪಕ್ಷಿಗಳಾದಿ ಎಲ್ಲದರಲ್ಲಿಯೂ ಈ ಅಂತರಂಗದ ರಚನೆ ಹಾಗೆಯೇ ಇದೆ. ಇಲ್ಲಿ ಯಾವುದೇ ಧರ್ಮ, ಯಾವುದೇ ಕುಲ, ಸ್ತ್ರೀ ಪುರುಷ, ಲಿಂಗಭೇದ, ದೇಶಭೇದ, ಪರದೇಶಿ ಸ್ವದೇಶಿ ಇವುಗಳು ಯಾವುವೂ ಇಲ್ಲ. ಮಾನವ ನಿರ್ಮಿತ ಈ ವ್ಯವಸ್ಥೆಯೊಳಗೆ ಅವೆಲ್ಲವೂ ವಿಧ ವಿಧವಾಗಿದೆ. ಆದರೆ ಈ ಗೀತಾಜ್ಞಾನ ಎಂಬುದು ಈ ಭೂಮಂಡಲದ ಮೇಲಿರುವ ಸಕಲ ಮಾನವರಿಗೂ ಏಕಪ್ರಕಾರವಾಗಿ ಅಂತರಂಗದಲ್ಲಿದೆ, ಪ್ರತಿಯೊಂದು ದೇಹದಲ್ಲಿಯೂ ಇದೆ ಎನ್ನುವುದನ್ನು ಆದಿಯಿಂದ ಕೃಷ್ಣ ತಿಳಿಸುತ್ತಾ ಬಂದಿದ್ದಾನೆ. ಹಾಗಾಗಿ ಗೀತೆಯಲ್ಲಿ ಹೇಳಿರುವಂತಹ ಜ್ಞಾನವಾಗಲಿ ಅದರ ಅನುಭವಗಳಾಗಲಿ ಸಕಲರಿಗೂ ಲಭ್ಯ. ನೋಡಿ, ಹಲವಾರು ಧರ್ಮಗಳು, ಮತಗಳು ಈ ಭೂಮಿಯ ಮೇಲಿದೆ, ಹಲವಾರು ದೇಶಗಳಲ್ಲಿ ಹಲವಾರು ಮತಗಳಿದೆ. ಆದರೆ ಎಲ್ಲ ಮತಗಳು, ಎಲ್ಲ ಧರ್ಮಗಳು ಹೇಳುವ ವಿಷಯ ಒಂದೇ, ದೇವರು. ಆಯಾಯ ಮತಗಳು ಆಯಾಯ ದೇವರುಗಳನ್ನು ಪೂಜಿಸಿ, ಆರಾಧಿಸಿ, ಪ್ರಾರ್ಥಿಸಿ, ಪ್ರಾರ್ಥನೆ ಮಾಡಿ ಎಂದು ಹೇಳುತ್ತವೆ. ಇದು ಸರ್ವರಿಗೂ ತಿಳಿದಿರುವ ವಿಷಯ. ಆದರೆ ಈ ಗೀತಾಜ್ಞಾನವೆಂಬುದು ಎಲ್ಲ ಮತಗಳ ಧರ್ಮಗಳ ವಿಚಾರವಲ್ಲ, ಮಾನವನ ಅಂತಃಕರಣದ ವಿಚಾರ. ಪ್ರತಿ ಮಾನವನಿಗೂ, ಮನುಷ್ಯನಿಗೂ ಅಂತಃಕರಣದಲ್ಲಿರುವ ವಸ್ತುಗಳು ಯಾವುದೂ ಭೇದವಿಲ್ಲ, ವರ್ಣಭೇದವಿಲ್ಲ, ಜಾತಿ ಕುಲ ಭೇದವಿಲ್ಲ. ಎಲ್ಲರ ಅಂತರಂಗದಲ್ಲಿಯೂ ಈ ರೀತಿಯ ರಚನೆಯೇ ಇದೆ ಎಂಬುದನ್ನು ಕೃಷ್ಣ ಹೇಳುತ್ತಿದ್ದಾನೆ. ವ್ಯಾಸರು ಬರೆದಿದ್ದಾರೆ, ಹೇಳಿದ್ದಾರೆ, ಗಣಪತಿಯವರು ಬರೆದಿದ್ದಾರೆ. ಆ ಮೂರೂ ವ್ಯಕ್ತಿಗಳನ್ನು ನೋಡಿಕೊಂಡು ಇದು ಹಿಂದೂ ಧರ್ಮದ್ದು, ಸನಾತನ ಧರ್ಮದ್ದು, ಆದ್ದರಿಂದ ಈ ಒಂದು ವಿಷಯವನ್ನು ತಿಳ್ಕೊಳ್ಬಾರದು ಎಂಬ ಭಾವನೆ ಜನಸಾಮಾನ್ಯರಲ್ಲಿ ಮೂಡುತ್ತೆ. ಆದರೆ ಈ ಜ್ಞಾನ ಎಂಥದ್ದು ಅಂದರೆ ಒಳಗಿನ ರಚನೆಯನ್ನೇ ಸಂಪೂರ್ಣವಾಗಿ ತಿಳಿಸುತ್ತಿರುವುದರಿಂದ ದೇಹದಲ್ಲೇ ಆ ಹೊರಗಿನ ರಚನೆ, ಕಣ್ಣಿಗೆ ಕಾಣುವ ರಚನೆ ಯಾವುದೆಲ್ಲ ಇದೆಯೋ ಅದನ್ನು ನಾವು ಇಂದಿನ ವೈದ್ಯಕೀಯ ಸಹಾಯದಿಂದ ಹೇಗೆ ದೇಹವನ್ನು ಪೋಷಣೆ ಮಾಡುತ್ತಿದ್ದೇವೆ, ಕಾಯಿಲೆಗಳಿಂದ ಕಾಪಾಡಿಕೊಳ್ತಿದ್ದೇವೆ ಅನ್ನೋದು ಗೊತ್ತಿರುವ ವಿಷಯ. ಅಲ್ಲಿ ಯಾವುದೇ ಜಾತಿ ಧರ್ಮ ಮತ ಕುಲ ಭೇದಗಳು, ವರ್ಣಗಳು ಭೇದಗಳು ಇಲ್ಲ. ಹಾಗೆಯೇ ಅಂತರಂಗದ ಒಳಗಿನ ರಚನೆಯ ವಿಷಯದಲ್ಲಿಯೂ ಇದು ಸತ್ಯ. ಆ ಒಂದು ವೈದ್ಯಕೀಯ ವಿದ್ಯೆ ಹೇಗೆ ದೇಹದ ಪೋಷಣೆಗೆ
ದೇಹದ ರಕ್ಷಣೆಗೆ ಸಹಾಯ ಮಾಡುತ್ತದೆಯೋ ಹಾಗೆ ಒಳಗಿನ ದೇಹದ ರಕ್ಷಣೆ, ಒಳಗಿನ ದೇಹ ರಚನೆ ಇವುಗಳೆಲ್ಲವನ್ನೂ ಸರಿಯಾಗಿ ಇಟ್ಟುಕೊಳ್ಳುವುದು ಈ ಗೀತಾಜ್ಞಾನ ಸಹಾಯ ಮಾಡುತ್ತೆ. ಆ ರೀತಿ ನೋಡಿದಾಗ ಮಾತ್ರ ನಮಗೆ ಗೀತಾಜ್ಞಾನ ಏನೆಂದು ತಿಳಿಯುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತೆ ಯಾವುದೇ ಧರ್ಮದ, ಯಾವುದೇ ಮತದ, ಯಾವುದೇ ಜಾತಿ ವಿಷಯಗಳನ್ನು ಹೇಳಿಲ್ಲ. ಅವನು ಹೇಳಿರುವುದೆಲ್ಲ ದೇಹದ ಒಳಗಿನ ಉಪಕರಣಗಳು ಮತ್ತು ಅವುಗಳ ಕ್ರಿಯಾಶೀಲತೆಗಳು ಮತ್ತು ವ್ಯವಸ್ಥೆ, ಯಾವ ರೀತಿಯ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾನೆ. ಪ್ರತಿ ಜೀವನಲ್ಲಿಯೂ ಇದೇ ರೀತಿ ಕೆಲಸ ಮಾಡುತ್ತದೆ ಈ ವ್ಯವಸ್ಥೆ, ಅಂತರಂಗದ ವ್ಯವಸ್ಥೆ. ಎಲ್ಲರಿಗೂ ಮನಸ್ಸು ಬುದ್ಧಿಗಳಿದೆ, ಎಲ್ಲರಿಗೂ ಇಂದ್ರಿಯಗಳಿದೆ. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮ, ಪ್ರಜ್ಞೆ, ಸುಪ್ತ ಪ್ರಜ್ಞೆ ಇವುಗಳು ಎಲ್ಲರಿಗೂ ಕೆಲಸ ಮಾಡ್ತಾನೆ ಇದೆ, ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಯಾರೂ ಗಮನಿಸುತ್ತಿಲ್ಲ ಅಷ್ಟೇ. ಗಮನಿಸಿದರೆ ಎಲ್ಲರಿಗೂ ತಿಳಿದಿರುವ ವಿಷಯವೇ ಇದು. ಇಂದ್ರಿಯಗಳಾಗಲಿ, ಮನಸ್ಸು ಬುದ್ಧಿಗಳಾಗಲಿ, ಪ್ರಜ್ಞೆ ಸುಪ್ತ ಪ್ರಜ್ಞೆಗಳಾಗಲಿ, ಆತ್ಮನಾಗಲಿ ಇರುವ ವಿಷಯ ಎಲ್ಲರಿಗೂ ತಿಳಿದಿರುವುದೇ. ಒಪ್ಪುವುದು, ನಂಬುವುದು, ಬಿಡುವುದು ಅವುಗಳೆಲ್ಲ ಬೇರೆಯ ಮಾತು. ಆದರೆ ಅವುಗಳನ್ನು ಉಪಯೋಗಿಸಿಕೊಂಡು ದಿನನಿತ್ಯ ನಾವು ಬದುಕುತ್ತಿರುವುದು ಇದು ಸತ್ಯ, ನಿತ್ಯ ಸತ್ಯ. ಆ ಒಂದು ದಿಸೆಯಲ್ಲಿ ನೋಡಿದಾಗ ಅಂತಃಚಕ್ಷುಗಳನ್ನು, ದಿವ್ಯ ಚಕ್ಷುಸ್ಸನ್ನು ನಿನಗೆ ಕೊಟ್ಟು ನನ್ನ ವಿಶ್ವರೂಪವನ್ನು ತೋರಿಸುತ್ತೇನೆ ಎಂದು ಹೇಳಿದಾಗ ಭಗವಂತ ನಮಗೆ ಅರ್ಥವಾಗುತ್ತದೆ. ಎಲ್ಲರಿಗೂ ಅಂತಃಚಕ್ಷಿದೆ. ಒಳಗಿನ ಕಣ್ಣು ಯಾರಿಗಿಲ್ಲ? ಎಲ್ಲರಿಗೂ ಇದೆ. ಆತ್ಮಸಾಕ್ಷಿಯೂ ಎಲ್ಲರಿಗೂ ಇದೆ. ಸೆಲ್ಫ್ ಎಂಬುವ ಪದದಿಂದ ಹೇಳಿದ ಮಾತ್ರಕ್ಕೆ ಅದು ಆತ್ಮನಲ್ಲವೇ? ಅದನ್ನೇ ಸೋಲ್ ಎಂದು ಹೇಳುವುದಿಲ್ಲವೇ? ಆ ಪದಗಳು, ಆ ವಸ್ತುಗಳು ಇಲ್ಲದಿದ್ದರೆ ಆ ಪದಗಳನ್ನು ಉಪಯೋಗಿಸುತ್ತಾನೇ ಇರಲಿಲ್ಲ. ಆ ಪದಗಳಿಂದನೇ ತಿಳಿದು ಬರುತ್ತದೆ ಅದು ನಿರ್ದೇಶಿಸುವ ವಸ್ತುಗಳಿದೆ, ನಿರ್ದಿಷ್ಟವಾದ ವಸ್ತುಗಳಿದೆ ಎಂದು. ಈ ರೀತಿ ನೋಡಿದಾಗ ಭಗವಂತ ಅಂತಃಚಕ್ಷುಗಳನ್ನು ಕೊಟ್ಟು, ದಿವ್ಯ ಚಕ್ಷಸ್ಸನ್ನು ಕೊಟ್ಟು ನಿನಗೆ ಈ ವಿಶ್ವರೂಪವನ್ನು ತೋರಿಸುತ್ತೇನೆ ಎಂದು ಹೇಳಿ ಇದನ್ನು ತೋರಿಸ್ತಾನೆ. ಪ್ರತಿಯೊಂದು ದೇಹದ ಒಳಗೂ ಇರುವ ರಚನೆ ಇದು. ಈ ದಿಶೆಯಲ್ಲಿ ದೇವರು, ಧರ್ಮ, ಜಾತಿ, ಮತ ಇವುಗಳನ್ನು ಬದಿಗಿಟ್ಟು ಪ್ರತಿಯೊಂದು ಮನುಷ್ಯನು ಪ್ರಯತ್ನಪಟ್ಟರೆ, ಯೋಗಾಭ್ಯಾಸವನ್ನು ಮಾಡಿದರೆ, ಯೋಗಾಭ್ಯಾಸವೆಂದರೆ ಪತಂಜಲಿ ಯೋಗ ಸೂತ್ರಗಳು, ಅಷ್ಟಾಂಗ ಯೋಗ, ಆಸನ ಯೋಗಗಳಲ್ಲ. ಕೃಷ್ಣ ಹೇಳುವ ಭಗವದ್ಗೀತೆಯ ಯೋಗವೇ ಬೇರೆ. ಕೃಷ್ಣ ಹೇಳುವ ಯೋಗವೇನಪ್ಪ? ಆದಿಯಲ್ಲಿ, ಭಗವದ್ಗೀತೆಯ ಆದಿಯಲ್ಲಿಯೇ ಪರಮಾತ್ಮ ಏನೆಂದು ತಿಳಿಸುತ್ತಿದ್ದಾನೆ? ಅರ್ಜುನ, ನೀನು ನೋಡುತ್ತಿರುವ ಈ ದೇಹ ಎಂಬುದು ಯಾವುದಿದೆಯೋ ಎಲ್ಲ ಶತ್ರು ಸೈನ್ಯದವರಿಗೆ ಮತ್ತು ನಮ್ಮ ಸೈನ್ಯದವರಿಗೆ, ನನಗೆ, ನಿನಗೆ, ಎಲ್ಲರಿಗೂ ದೇಹವೆಂಬುದೊಂದಿದೆ. ಆ ದೇಹ ಎಂಬುದನ್ನು ಒಂದು ಎಂದು ತಿಳಿದುಕೊಂಡಿದ್ದೀಯ. ಎಲ್ಲರೂ ಹಾಗೆ ತಿಳಿದುಕೊಂಡಿದ್ದಾರೆ. ಅದು ಒಂದಲ್ಲಪ್ಪ, ಎರಡಾಗಿದೆ. ಒಳಗೊಂದು, ಹೊರಗೊಂದಿದೆ. ಆ ಒಳಗಿರುವುದನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆಯೇ ಈ ಭಗವದ್ಗೀತೆಯ ಜ್ಞಾನ. ಹೊರಗಿರುವ ದೇಹದ ಬಗ್ಗೆ ನಾನು ಏನು ಹೇಳಬೇಕಾದುದೇ ಇಲ್ಲ. ನೀನು ಯುದ್ಧರಂಗದಲ್ಲಿ ಬಂದು ನಿಂತುಕೊಳ್ಳುವ ತನಕ ಹಲವಾರು ಯುದ್ಧಗಳನ್ನಾಡಿದ್ದೀಯ, ಹಲವಾರು ಜನರನ್ನು ಕೊಂದಿದ್ದೀಯ. ಸಾವು ಎಂದರೆ ತಿಳಿದಿದೆ, ಯುದ್ಧದಲ್ಲಿ ಗೆಲುವು ಎಂದರೂ ತಿಳಿದಿದೆ. ಈ ದೇಹದ ವಿಷಯವಾಗಿ, ಸಾವು ನೋವಿನ ವಿಷಯವಾಗಿ ನಿನಗಿರುವ ಜ್ಞಾನವನ್ನು ನಾನು
ಸರಿಯಾದುದಲ್ಲ ಅಂದಷ್ಟೇ ಹೇಳುತ್ತಿದ್ದೇನೆ. ಯಾಕೆಂದರೆ ಈ ದೇಹದ ಒಳಗಿರುವಂತಹ ದೇಹಿ ಎಂಬ ಇನ್ನೊಂದು ದೇಹವಿದೆಯಲ್ಲ, ಆ ದೇಹಿಯ ಬಗ್ಗೆ ಎಲ್ಲವನ್ನು ನಾನು ಪರಿಚಯ ಮಾಡಿಕೊಡುತ್ತಿದ್ದೇನೆ. ದೇಹಿ ದೇಹ ಎಂಬ ಎರಡನ್ನು ಒಂದು ಮಾಡುವ ಕಲೆಯೇ ಯೋಗ. ಎರಡನ್ನೂ ಬೇರೆ ಬೇರೆಯಾಗಿ ಎರಡರ ವಿಷಯಗಳನ್ನೂ ತಿಳಿದುಕೊಳ್ಳುವುದೇ ಸಾಂಖ್ಯ. ಆ ಎರಡನ್ನೂ ತಿಳಿದುಕೊಂಡ ನಂತರ ಎರಡು ಒಂದಕ್ಕೊಂದು ಹೇಗೆ ಸಾಮ್ಯವಾಗಿ ಕೆಲಸ ಮಾಡುತ್ತದೆ, ಹೇಗೆ ಒಂದಾಗಿ ಕೆಲಸ ಮಾಡುತ್ತದೆ, ಒಂದಕ್ಕೊಂದು ಭಿನ್ನವಾಗಿ ಕೆಲಸ ಮಾಡಿದರೆ ಹೇಗಾಗುತ್ತದೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳುವುದೇ ಯೋಗದ ಕಲೆ. ದೇಹಿಯೂ ದೇಹನೂ ಒಂದಾಗಿ ನೋಡುವ ಕಲೆಯೇ ಯೋಗ. ದೇಹಿಯನ್ನು ಮತ್ತು ದೇಹವನ್ನು ಎರಡಾಗಿ ನೋಡುವ ಕಲೆಯೇ ಸಾಂಖ್ಯ. ಈ ರೀತಿ ಸಾಂಖ್ಯ ಯೋಗವನ್ನು ಹೇಳಿಕೊಟ್ಟು ಪರಮಾತ್ಮ ದೇಹಿ ಮತ್ತು ದೇಹದ ನಡುವೆ ಇರುವ ಅಂತರವನ್ನು ಪರಲೋಕಗಳು, ಪರಸಂಧಿ ಎಂದು ವಿವರಿಸುತ್ತಾನೆ. ಆ ಪರಸಂಧಿ ಎನ್ನುವುದು ಬಹುತೇಕ 99% ಜನರಲ್ಲಿ ತಿಳಿಯುವುದೇ ಇಲ್ಲ. ಎಲ್ಲೋ ಒಂದು ಅಂಶದಲ್ಲಿ ಕೇವಲ ಕೆಲವೇ ವ್ಯಕ್ತಿಗಳು ಈ ದೇಹಿ ಮತ್ತು ದೇಹದ ಬೇರೆ ಬೇರೆಯಾಗಿರುವ ಮತ್ತು ಬೇರೆ ಬೇರೆ ರಚನೆಗಳಿರುವ, ಬೇರೆ ಬೇರೆ ಕಾರ್ಯಶೈಲಿಗಳಿರುವ ಜೀವನ ಕಲೆಯನ್ನು ತಿಳಿದುಕೊಂಡಿರ್ತಾರೆ. ಅಂಥವರಿಗೆ ಮಾತ್ರ ಈ ಗೀತಾಜ್ಞಾನ ಅರ್ಥವಾಗುತ್ತದೆ. ಇಲ್ಲವಾದರೆ ಎಲ್ಲರಂತೆ ಇದು ಒಂದು ಗ್ರಂಥವಾಗಿ ಪರಿಣಮಿಸಿಬಿಡುತ್ತೆ. ಬೈಬಲ್ ಆಗಲಿ, ಕುರಾನ್ ಆಗಲಿ ಇರುವಂತೆಯೇ ಭಗವದ್ಗೀತೆಯು ಒಂದು ಗ್ರಂಥ, ಪವಿತ್ರ ಗ್ರಂಥ ಎಂದು ಜನಗಳು ನೋಡುವಂತಾಗ್ಬಿಡುತ್ತೆ. ಕುರಾನ್ ಮತ್ತು ಬೈಬಲ್ಗಿಂತ ಏನಪ್ಪ ಭಿನ್ನವಾಗಿದೆ, ಯಾವ ರೀತಿಯಲ್ಲಿ ಇದು ವೈಶಿಷ್ಟ್ಯತೆಯನ್ನು ಹೊಂದಿದೆ, ಆ ವಿಶಿಷ್ಟವಾದಂತಹ ಜ್ಞಾನವೇನು ಎಂದು ಒಳಹೊಕ್ಕು ನೋಡಿದರೆ ಗೀತೆ ಕುರಾನ್ ಮತ್ತು ಬೈಬಲ್ನಂತೆ ದೇವರ ಬಗ್ಗೆಯಾಗಲಿ, ಜೀವನ ಬಗ್ಗೆಯಾಗಲಿ, ಜೀವನ ಕಲೆಯ ಬಗ್ಗೆಯಾಗಲಿ ತಿಳಿಸುವುದಿಲ್ಲ. ಅದು ತಿಳಿಸುವುದು ಹೊರಗೆ ಕಾಣುವ ದೇಹ, ದೇಹದ ಒಳಗಿರುವ ದೇಹಿ ಇವೆರಡರ ಕಾರ್ಯರಚನೆಗಳು, ಕಾರ್ಯಶೈಲಿಗಳು, ಅದರಿಂದುಂಟಾಗುವ ಪರಿಣಾಮಗಳು ಇವುಗಳನ್ನು ತಿಳಿಸ್ತಾ ಇದೆ. ಆ ಒಂದು ದಿಕ್ಕಿನಲ್ಲಿ ಗೀತೆಯನ್ನು ಅಭ್ಯಾಸ ಮಾಡಬೇಕು. ಆಗ ಈ ಗೀತೆಯ ಜ್ಞಾನದ ಪ್ರಯೋಜನ ಪ್ರತಿಯೊಂದು ಜೀವಕ್ಕೂ ಉಂಟಾಗುತ್ತದೆ. ಈ ರೀತಿ ಪ್ರತಿಯೊಂದು ದೇಹದಲ್ಲಿಯೂ ಬಂದು ಹೋಗುತ್ತಿರುವಂತಹ ದೇಹಿ, ಒಳಗಿನವನು ಅನ್ನಿಸಿಕೊಂಡಿರುವವನು ಹೇಗೆ ನಡೆದುಕೊಳ್ಳಬೇಕು ಪ್ರತಿಯೊಂದು ದೇಹದಲ್ಲಿಯೂ ಇರುವಾಗ ಅನ್ನುವುದು ಪ್ರಕೃತಿದತ್ತವಾಗಿ ಪ್ರಾಕೃತಿಕವಾಗಿ ಬಂಧಕ್ಕೆ ಒಳಪಟ್ಟಿರುತ್ತದೆ. ಪ್ರತಿ ದೇಹದ ಲಕ್ಷಣಗಳು, ಗುಣಗಳು, ಸಾಮರ್ಥ್ಯಗಳು, ಬಲಗಳು, ವಾತಾವರಣಗಳು ಪ್ರಾಕೃತಿಕ ನಿಯಮಗಳಂತೆ ಆ ದೇಹಿಯನ್ನು ಬಂಧಿಸಿ ಬಿಟ್ಟಿರುತ್ತದೆ. ಒಳಗಿರುವ ದೇಹಿ ಅವನು ತಾನು ಬೇರೆಂದು ತಿಳಿಯಲಾರದಷ್ಟು ಮಟ್ಟಿಗೆ ತಾದಾತ್ಮ್ಯವನ್ನು ಹೊಂದುವುದರ ಬದಲು ತದ್ಭಾವವನ್ನು, ತದ್ದೇಹವನ್ನು ಹೊಂದುವನು. ನೋಡಿ, ತಾದಾತ್ಮ್ಯವನ್ನು ಹೊಂದುವ ಬದಲು, ತಾದಾತ್ಮ್ಯ ಎಂಬ ಪದಕ್ಕೆ ಅರ್ಥ ಏನಪ್ಪ? ಒಳಗಿರುವ ದೇಹಿ ಆ ದೇಹಿಯ ಒಳಗಿರುವಂತಹ ಆತ್ಮನಿಗೆ
ಯೋಗ ಉಂಟಾದರೆ ತಾದಾತ್ಮ್ಯವಾಯಿತು ಎಂದು ಹೇಳುತ್ತೇವೆ. ತತು ಆತ್ಮವಾಯಿತು ಅಂತ ಹೇಳ್ತೇವೆ. ಆ ದೇಹಿ ಎಂಬುವ ತತು ದೇಹದೊಡನೆಯೇ ಇದ್ದು ಬಿಟ್ಟರೆ, ಬೇರೆ ಆಗದಿದ್ದರೆ, ಸಾಂಖ್ಯವೇ ಆಗದಿದ್ದರೆ, ಅವಿನಾಭಾವ ಸಂಬಂಧದಿಂದ ಕೂಡಿದ್ದರೆ, ಬಿಡಿಸಲಾಗದ ದೇಹಿ ಮತ್ತು ದೇಹಗಳು ಒಂದಾಗಿದ್ದರೆ, ಮಧ್ಯ ಸಂಧಿಯೇ ಇಲ್ಲದಿದ್ದರೆ, ಆಗ ಅದನ್ನು ತದ್ದೇಹ ತದ್ಭಾವ ಎಂದೇ ಹೇಳಬೇಕು. ದೇಹಭಾವ ಎಂದೇ ಹೇಳಬೇಕು. ತಾದಾತ್ಮ್ಯ ಎಂದು ಹೇಳಕೂಡದು. ಆತ್ಮಭಾವ ಎಂದು ಹೇಳಕೂಡದು. ಎಲ್ಲರೂ ಬದುಕುತ್ತಿರುವುದು ದೇಹಭಾವದಿಂದಲೇ. ಸಕಲ ಜೀವರಾಶಿಗಳು ತರು ವೃಕ್ಷಗಳಾದಿಯಾಗಿ, ಪಶು ಪಕ್ಷಿಗಳಾದಿಯಾಗಿ ಎಲ್ಲರೂ ದೇಹಭಾವದಿಂದಲೇ ಬದುಕುತ್ತಿದ್ದಾರೆ. ಆತ್ಮಭಾವ ಉಂಟಾಗುವುದೇ ಈ ಗೀತಾಜ್ಞಾನದಿಂದ. ದೇಹಿಯ ಭಾವ ಉಂಟಾಗುವುದೇ ಈ ಗೀತಾಜ್ಞಾನದಿಂದ. ದೇಹದ ಒಳಗಿರುವ ದೇಹಿ, ದೇಹಿಯ ಒಳಗಿರುವ ಆತ್ಮ, ಈ ಮೂರೂ ಸ್ತರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ಯಾವುದೇ ಧರ್ಮ ಮತಗಳನ್ನು ಅನುಸರಿಸಬೇಕಾದ್ದಿಲ್ಲ. ಯಾವ ದೇವತೆಗಳನ್ನು ಪೂಜೆ ಮಾಡಬೇಕಾದ್ದಿಲ್ಲ. ಪ್ರತಿಯೊಂದು ಜೀವನು ತನ್ನ ದೇಹ ಭಾವದಿಂದ ಹೊರತುಪಡಿಸಿ ತನ್ನ ದೇಹಿ ಭಾವವನ್ನು ಹೊಂದಿ, ದೇಹಿ ಭಾವದಿಂದ ಉದ್ಧಾರ ಮಾಡಿಕೊಳ್ಳುತ್ತಾ, ಅಭಿವೃದ್ಧಿ ಮಾಡಿಕೊಳ್ಳುತ್ತಾ, ಸತ್ವಭಾವವಾಗಿರುವಂತಹ ಆತ್ಮಭಾವವನ್ನು ಹೊಂದುವುದೇ ಯೋಗ. ಈ ರೀತಿ ಯೋಗವನ್ನು ಅರ್ಥ ಮಾಡಿಕೊಂಡವನು ಗೀತೆಯನ್ನು ಅರ್ಥ ಮಾಡಿಕೊಂಡಂತೆ. ಪ್ರಪಂಚವನ್ನಾಗಲಿ ದೇಹವನ್ನಾಗಲಿ ಅಭ್ಯಾಸ ಮಾಡುವುದರ ಮೂಲಕ, ನೋಡುವುದರ ಮೂಲಕ, ತಿಳಿದುಕೊಳ್ಳುವುದರ ಮೂಲಕ ಗೀತಾಜ್ಞಾನವನ್ನು ಸ್ಪರ್ಶವೂ ಮಾಡಿರುವುದಿಲ್ಲ. ಗೀತಾಜ್ಞಾನ ಭಂಡಾರದ ಕದವನ್ನು ತಟ್ಟಿರುವುದಿಲ್ಲ. ಜೇನುತುಪ್ಪದ ಬಾಟಲ್ನೊಳಗೆ ಮುಚ್ಚಳವನ್ನೇ ತೆಗೆದಿರುವುದಿಲ್ಲ. ಅದರ ಹೊರಗಡೆಯೇ ಕುಳಿತು ಕಣ್ಣಿನಿಂದ ಕಾಣುತ್ತಿರುವುದಂತಹ ಜೇನುವನ್ನು ತಿಳಿದುಕೊಳ್ಳಲಾರದೆ ಪ್ರತಿಯೊಂದು ಜೀವನು ಹುಟ್ಟು ಸಾವುಗಳನ್ನು ಅನುಭವಿಸ್ತಾ ಇರ್ತಾನೆ. ಜೇನು ಬಾಟಲಾಗಲಿ, ಜೇನು ತುಪ್ಪವಾಗಲಿ, ಅದರೊಳಗಿರುವ ಜೇನುತುಪ್ಪವಾಗಲಿ ದೇಹಿ ಮತ್ತು ಒಳಗಿರುವ ಆತ್ಮನ ವಿಷಯ. ದೇಹಿ ಎಂಬುವುದೇ ಬಾಟಲ್ ಎಂದಾದರೆ, ಅದರೊಳಗಿರುವ ಜೇನುತುಪ್ಪ ಎಂಬುವುದೇ ಆತ್ಮ ಎಂದು ತಿಳಿದುಕೊಳ್ಳಬೇಕು. ಹೀಗೆ ಪ್ರತಿಯೊಂದು ದೇಹದ ಒಳಗೂ ದೇಹಿ ಇದ್ದಾನೆ, ದೇಹಿಯ ಒಳಗೂ ಆತ್ಮನಿದ್ದಾನೆ ಎಂಬುದನ್ನು ಯಾರು ಸರಿಯಾಗಿ ತಿಳಿದುಕೊಳ್ಳುತ್ತಾರೋ ಅವರಿಗೆ ಗೀತಾಜ್ಞಾನ ಸಂಪೂರ್ಣವಾಗಿ ಕರಗತವಾಗುತ್ತದೆ, ಮನೋಗತವಾಗುತ್ತದೆ, ಬುದ್ಧಿಗತವಾಗುತ್ತದೆ. ಆತ್ಮಗತವಾಗುವ ಅಭ್ಯಾಸವನ್ನು ಮಾಡುತ್ತಾನೆ. ಆತ್ಮಗತವಾಗುವುದು ಎಂದರೆ ತಾದಾತ್ಮ್ಯ ಎಂದ ಪದದಿಂದ ಹೇಳಬೇಕು. ತತ್ ಆತ್ಮ ತಾದಾತ್ಮ. ಆ ವಸ್ತು, ತತ್ ಎಂಬುವ ವಸ್ತು ಆತ್ಮಭಾವವನ್ನು ಹೊಂದಿ ಒಂದಾಗುತ್ತದೆ. ಅದೇ ಯೋಗ. ಹೀಗೆ ನಾವು ಭಗವದ್ಗೀತೆಯನ್ನು 10 ಅಧ್ಯಾಯಗಳಲ್ಲಿ ಅಧ್ಯಯನ ಮಾಡಿ ತಿಳಿದುಕೊಂಡು ಈಗ 11ನೇ ಅಧ್ಯಾಯದಲ್ಲಿ ಈ ರೀತಿಯ ಧ್ಯಾನ ಯೋಗದಿಂದ ಸಿದ್ಧರುಗಳಾಗಿರುವಂಥವರು, ಎಲ್ಲ ಸಿದ್ಧರುಗಳಲ್ಲೂ ಅತ್ಯುತ್ತಮನಾದ ಸಿದ್ಧನಾಗಿರುವಂತಹ ಮಹಾವಿಷ್ಣು, ಆ ಮಹಾವಿಷ್ಣು
ಎಲ್ಲವನ್ನು ಪ್ರಯೋಗಾತ್ಮಕವಾಗಿ ತನ್ನ ವಿಶ್ವದೇಹದಲ್ಲಿ ಹೇಗೆ ಧರಿಸಿದ್ದಾನೆಂಬುದನ್ನು ಯೋಗ ಸಿದ್ಧಿಯಿಂದ ಅರ್ಜುನನಿಗೆ ವಿಶೇಷವಾದ ದೃಷ್ಟಿಯನ್ನು ಕೊಟ್ಟು ತೋರಿಸುತ್ತಲಿದ್ದಾನೆ. ನಿನ್ನೆಯವರೆಗೆ ನಾವು ನೋಡಿದಂತಹ ವಿಶ್ವರೂಪ ದರ್ಶನದಲ್ಲಿ ಅರ್ಜುನ ವಿಶ್ವರೂಪಿಯಾಗಿದ್ದಂತಹ ಕೃಷ್ಣನ ಆ ದೇಹದಲ್ಲಿ ಎಲ್ಲವನ್ನೂ ನೋಡಿ ಆನಂದ ತುಂದಿದನಾದವನು ಘೋರವಾದ ದೃಶ್ಯಗಳನ್ನು ನೋಡಿದ ಒಡನೆಯೇ ಭಯಭೀತನಾಗಿ, ಈ ಘೋರ ರೂಪವನ್ನು ನಾನು ನೋಡಲಾರೆ, ನೀನು ಕಾಲಯಮನಂತೆ ಪ್ರಜ್ವಲಿಸುತ್ತಿದ್ದೀಯೆ, ನಿನ್ನ ವದನದೊಳಗೆ ಎಲ್ಲರೂ ಹೋಗಿ ಬರುತ್ತಿದ್ದಾರೆ, ಎಲ್ಲರೂ ಸಿಲುಕಿ ಪುಡಿಪುಡಿಯಾಗುತ್ತಿದ್ದಾರೆ, ಎಲ್ಲರೂ ಹತರಾಗುತ್ತಿದ್ದಾರೆ. ಈ ರೀತಿಯದನ ದೃಶ್ಯಗಳನ್ನು ನೋಡುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ಈ ಘೋರವಾದ ಭೀಕರವಾದ ಭಯಭೀತವಾಗಿರುವಂತಹ ರೂಪವನ್ನು ಹಿಂತಿರುಗಿ ತೆಗೆದುಕೊಳ್ಳಪ್ಪ. ನೀನು ಕಾಲನಾಗಿ ನನಗೆ ಕಾಣಿಸಿದರೆ ನನಗೆ ನೋಡಲಾಗುವುದಿಲ್ಲ. ಆದ್ದರಿಂದ ಹೇ ದೇವದೇವ, ನೀನು 10 ಅಧ್ಯಾಯಗಳಲ್ಲಿ ಏನೆಲ್ಲ ವಿಷಯಗಳನ್ನು ತಿಳಿಸಿದೆಯೋ, ದೇಹದ ಒಳಗಿರುವ ದೇಹಿಯಾಗಲಿ ದೇಹಿಯ ಒಳಗಿರುವ ಆತ್ಮನಾಗಲಿ, ಈ ವಿಷಯಗಳನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಈ ಯೋಗ ಕಲೆಯನ್ನು ನೀನೊಬ್ಬನೇ ಕಲಿತಿರುವುದು, ಅಷ್ಟೂ ಸಿದ್ಧಿಗಳನ್ನು ನೀನೊಬ್ಬನೇ ಪಡೆದುಕೊಂಡಿರುವುದು, ಆ ಸಿದ್ಧಿಗಳನ್ನು ಹೇಗೆ ಪ್ರಯೋಗ ಮಾಡಬೇಕೆಂಬುದನ್ನೂ ತಿಳಿದುಕೊಂಡಿರುವುದು ನೀನೊಬ್ಬನೇ. ನೀನು ನಿಜವಾಗಿಯೂ ಅನಂತ, ಇಡೀ ವಿಶ್ವವನ್ನೇ ಧರಿಸಿರುವವನು, ವಿಶ್ವಾತ್ಮನಾಗಿದ್ದೀಯ. ಈಗ ನಿನ್ನ ಈ ತೇಜೋಮಯವಾದ ರೂಪವನ್ನು ಹಿಂತೆಗೆದುಕೊಂಡು ನನಗೆ ಪ್ರಸನ್ನ ರೂಪವನ್ನು ತೋರಿಸು ಎಂದು ನಮಸ್ಕರಿಸಿ ಬೇಡುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ ಅರ್ಜುನ. ಆನಂತರ ಕೃಷ್ಣ ಅರ್ಜುನನ ಈ ಭಯಭೀತ ಸ್ಥಿತಿಯನ್ನು ನೋಡಿ ಅವನ ಪ್ರಾರ್ಥನೆಯನ್ನು ಓಗೊಟ್ಟು ಕೇಳಿಸಿಕೊಂಡು ಈ ರೀತಿ ಹೇಳುತ್ತಿದ್ದಾನೆ. 11ನೇ ಅಧ್ಯಾಯದ 47ನೇ ಶ್ಲೋಕ. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ ನ ವೇದ ಯಜ್ಞಾದ್ಯನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರಪ್ರವೀರ. ಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇದು ಮರ್ತ್ಯಲೋಕದಲ್ಲಿ ಆಗದೇ ಇರುವಂಥದ್ದಪ್ಪ. ಇಹಲೋಕದಲ್ಲಿ ಭೌತಿಕ ಶರೀರದಿಂದ ನೋಡಕ್ಕಾಗದೇ ಇರುವಂಥದ್ದಪ್ಪ. ಭೌತಿಕ ಶರೀರದ ಕಣ್ಣುಗಳಿಂದ ಇದು ಕಾಣಿಸುವುದಿಲ್ಲಪ್ಪ, ತಿಳಿದುಕೊಳ್ಳಕ್ಕೂ ಆಗುವುದಿಲ್ಲಪ್ಪ. ಸೊ ಭೌತಿಕ ದೇಹ ಮತ್ತು ಭೌತಿಕ ದೇಹದ ಇಂದ್ರಿಯಗಳಿಂದ ತಿಳಿದುಕೊಳ್ಳಲಾಗದಂತಹ ರೂಪವೇ ಈ ವಿಶ್ವರೂಪ. ಎಲೆ ಅರ್ಜುನ, ಪ್ರಸನ್ನನಾಗಿರುವ ನಿನ್ನ ಮೇಲೆ ಅನುಕಂಪವನ್ನು ಕಾರುಣ್ಯವನ್ನು ಹೊಂದಿರುವ ನಾನು ತೇಜೋಮಯನೋ, ಸಂಪೂರ್ಣನೋ, ಅನಂತನೋ, ವಿಶ್ವಕ್ಕೆ ಆದಿಯೂ ಆಗಿರುವಂತಹ ನಾನು ಈ ವಿಶ್ವರೂಪವನ್ನು ನನ್ನ ಯೋಗದ ಸಾಮರ್ಥ್ಯದಿಂದ ಆತ್ಮಯೋಗಾತ್, ತಾದಾತ್ಮ್ಯ ಅಂತ ಹೇಳಿದೆ ನೋಡಿ, ಅದೇ ರೀತಿ ಆತ್ಮಯೋಗಾತ್, ತಾದಾತ್ಮ್ಯನಾಗುವಂತಹ ಕಲೆ ಕೃಷ್ಣನಿಗೆ ಮಾತ್ರ ಗೊತ್ತು. ಆ ಕಲೆ ಇನ್ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ದೇಹಭಾವದಲ್ಲಿಯೇ ಇದ್ದುಬಿಡ್ತೀವಿ.
ದೇಹಭಾವದಿಂದ ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇಹಭಾವದಿಂದ ಬಿಡಿಸ್ಕೊಂಡಿರೋಂಥರ ಒಬ್ಬ ಮನುಷ್ಯನೂ ಬಂದಿಲ್ಲ ಇದುವರೆಗೆ. ಅವತಾರಿಯಾಗಿರುವಂತಹ ಕೃಷ್ಣ ರಾಮರುಗಳು ಹೊರತಾಗಿ ದೇಹಭಾವವನ್ನು ಬಿಡಿಸ್ಕೊಳ್ಳೋ ಅಂಥವರು ಯಾರೂ ಇಲ್ಲ. ಹಾಗಾಗಿ ಈ ವಿಷಯಗಳು, ಗೀತೆಯ ಜ್ಞಾನವು ಕಿಂಚಿತ್ತೂ ಯಾರಿಗೂ ಅರ್ಥವಾಗುವುದಿಲ್ಲ. ನಿನ್ನ ಹೊರತು ಬೇರೆ ಯಾರೂ ಹಿಂದೆ ಇದನ್ನು ನೋಡಿರಲಿಲ್ಲ. ಅಂದರೆ ಎಷ್ಟು ಸಾವಿರ ಯುಗಗಳಾಗಿದೆ, ವರ್ಷಗಳಾಗಿದೆ, ಈ ರೀತಿಯ ಒಂದು ದಿವ್ಯ ಭಾವವನ್ನಾಗಲಿ ದಿವ್ಯ ರೂಪವನ್ನಾಗಲಿ ಇದುವರೆಗೆ ಯಾರೂ ನೋಡಿಯೇ ಇಲ್ಲ. ಮುಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳುತ್ತಿದ್ದಾನೆ ಪರಮಾತ್ಮ. ಮನುಷ್ಯ ಲೋಕದಲ್ಲಿ ನೋಡಲು ಬೇರೆ ಯಾರಿಗೂ ಸಾಧ್ಯವೂ ಇಲ್ಲ. ಅಂದರೆ ಇದು ಮನುಷ್ಯ ಲೋಕದಂತಹ ಆಗುಹೋಗುಗಳಲ್ಲ. ವಿಶ್ವರೂಪ ದರ್ಶನ ಮನುಷ್ಯ ಲೋಕದಲ್ಲಿ ಆಗುವುದಿಲ್ಲ. ಕಾರಣ ಏನಪ್ಪ? ಈಗಷ್ಟೇ ಹೇಳಿದ್ದೇವೆ, ದೇಹದ ಒಳಗೆ ನಡೆದಿರುವಂತಹ ವಿಷಯ. ನಾವುಗಳು ದೇಹವನ್ನು ಬಿಟ್ಟು ಪ್ರತಿನಿತ್ಯವೂ ನಿದ್ರೆಗೆ ಜಾರಿಕೊಳ್ಳುತ್ತೇವೆ, ಮನಸ್ಸಿಗೆ ಜಾರಿಕೊಳ್ಳುತ್ತೇವೆ, ಮನಸ್ಸಿನಿಂದ ಬುದ್ಧಿಗೆ, ಬುದ್ಧಿಯಿಂದ ನಿದ್ರೆಗೆ ಜಾರಿಕೊಳ್ಳುತ್ತೇವೆ. ಇದು ಪ್ರತಿನಿತ್ಯ ಪ್ರತಿಯೊಂದು ಜೀವಕ್ಕೂ ಆಗುತ್ತಿರುವಂತಹ ಸ್ವಭಾವ. ಇದು ಸ್ವಭಾವಜನ್ಯವಾಗೇ ಇದೆ, ಪ್ರೋಗ್ರಾಮ್ಡ್. ದೇಹದ ರಚನೆಯೇ ಆಗಿದೆ. ಈ ದೇಹ ರಚನೆಯಲ್ಲಿ ಸ್ವಭಾವವಾಗಿ ನಡೆಯುತ್ತಿರುವ ಈ ಪ್ರಕ್ರಿಯೆಯನ್ನು ಭೇದಿಸಬೇಕು. ಆ ಭೇದಿಸುವ ಕಲೆಯೇ ಯೋಗ ಕಲೆ. ಆ ಯೋಗ ಕಲೆ ಎಂದರೆ ಈಗ ನಾವು ದಿನನಿತ್ಯ ನೋಡುತ್ತಿರುವ ಆಸನಗಳ ಯೋಗವಲ್ಲ, ಸಾಂಖ್ಯದ ಕಲೆ. ದೇಹಿಯನ್ನು ದೇಹದಿಂದ ಬೇರೆಯಾಗಿ ನೋಡುವ ಕಲೆ. ದೇಹ ಮತ್ತು ದೇಹಿಗಳ ನಡುವೆ ಇರುವ ಸಂಧಿ, ಪರಲೋಕಗಳು, ಇವುಗಳನ್ನೆಲ್ಲವೂ ನಾವು ನಿದ್ರೆಗೆ ಜಾರುವುದರ ಮೂಲಕ ಮನಸ್ಸಿಗೆ ಹೋಗುವುದರಿಂದ ದಾಟಿ ಬಿಡುತ್ತೇವೆ. ಮಧ್ಯದಲ್ಲಿ ಪರಸಂಧಿಯ ಲೋಕಗಳಲ್ಲಿ ನಾವು ನಿಲ್ಲುವುದೇ ಇಲ್ಲ, ಯಾವ ಜೀವವೂ ನಿಲ್ಲುವುದಿಲ್ಲ. ಒಂದು ವೇಳೆ ಭಾಗ್ಯವಶಾತ್, ಪುಣ್ಯವಶಾತ್ ಯಾವುದಾದರೂ ಒಬ್ಬ ವ್ಯಕ್ತಿ ಯೋಗ ಕಲೆಯನ್ನು ಅಭ್ಯಾಸ ಮಾಡಿ ದೈವ ಕೃಪೆಗೆ ಒಳಗಾದವನೋ, ಆ ದೇವತೆಗಳು, ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ರೂಪಿಗಳು ಆ ಸಂಧಿಯಲ್ಲಿ ಕಾಣಿಸಿಕೊಳ್ಳಬೇಕು, ಪರಸಂಧಿಯಲ್ಲಿ ಕಾಣಿಸಿಕೊಳ್ಳಬೇಕು. ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ನಿದ್ರೆಗೆ ಜಾರುವುದರ ಮೊದಲು ಅರ್ಧ ಎಚ್ಚರ, ಅರ್ಧ ನಿದ್ರಾವಸ್ಥೆಯೂ ಅಲ್ಲ, ಅರ್ಧ ಪೂರ್ವಭಾವಿ ನಿದ್ರೆ. ಆ ಸಂಧಿಯಲ್ಲಿರುವಂತಹ ಪರಲೋಕಗಳಲ್ಲಿ ನಿಂತು ದೇವತೆಗಳ ದರ್ಶನಗಳನ್ನು ಪಡೆಯಬಹುದು. ಈ ಕನಸಿನಲ್ಲಿ ದೇವರು ಕಾಣಿಸ್ಕೊಂಡ ಅಂತ ಸಾಮಾನ್ಯವಾಗಿ ಹೇಳಿಬಿಡ್ತಾರೆ ಕಥೆಗಳನ್ನು. ನೂರಾರು ಜನದ ಕಥೆಗಳು ಇತಿಹಾಸದಲ್ಲಿ ತುಂಬಿ ಹೋಗಿದೆ. ದೇವರು ಕಣ್ಣಿಗೆ ಕಾಣಿಸ್ಕೊಂಡ, ಕನಸಿನಲ್ಲಿ ಕಾಣಿಸ್ಕೊಂಡ, ಅಲ್ಲಿ ನಾನಿದ್ದೇನೆ, ನನಗೆ ದೇವ ಮಂದಿರವನ್ನು ಕಟ್ಟಿಸಿಕೊಡು ಅಂತ ಹೇಳ್ದ, ಇಲ್ಲಿಗೆ ಬಾ, ಇಲ್ಲಿ ನಿನಗೆ ನಿನ್ನ ಒಂದು ಸಮಸ್ಯೆಗೆ ಉತ್ತರ ಸಿಕ್ಕುತ್ತದೆ. ಈ ರೀತಿ ಎಲ್ಲ ಕನಸಿನಲ್ಲಿ ಬಂದು ದೇವತಾದಿಗಳು ವಿಷಯಗಳನ್ನು ತಿಳಿಸಿ ಇಹಲೋಕಕ್ಕೂ ದೇವಲೋಕಕ್ಕೂ ಸಂಬಂಧವನ್ನು ಏರ್ಪಡಿಸಿದ್ದಾರೆ. ಆ ದೇವಲೋಕಗಳೆಲ್ಲ, ಪರಲೋಕಗಳೆಲ್ಲ ಎಲ್ಲಿದೆಯಪ್ಪ? ಪ್ರತಿಯೊಂದು ದೇಹ ಮತ್ತು ದೇಹಿಯ ನಡುವೆ ಮಧ್ಯಭಾಗದಲ್ಲಿದೆ. ಅದನ್ನೇ ಪರಸಂಧಿ ಎಂದು ಆಧ್ಯಾತ್ಮ ಗ್ರಂಥಗಳಲ್ಲಿ, ವಿಶೇಷವಾಗಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಬರೆಯುವಾಗ ಪರಸಂಧಿ ಎಂಬುದನ್ನು ಬರೆದಿದ್ದಾರೆ. ಸೂಕ್ಷ್ಮ ಶರೀರ, ಲಿಂಗ ಶರೀರ, ಸ್ಥೂಲ ಶರೀರ ಎಂಬುದಾಗಿ ಬೇರ್ಪಡಿಸಿದ್ದಾರೆ.
ಆ ಸ್ಥೂಲ ಶರೀರ ಮತ್ತು ಲಿಂಗ ಶರೀರಗಳ ನಡುವೆ ಇರುವ ಸಂಧಿಯನ್ನು ಪರಸಂಧಿ, ಪರಲೋಕಗಳು, ಅಲ್ಲಿ ಪರಲೋಕವಾಸಿಗಳಿರುತ್ತಾರೆ, ಅವರಗಳ ದರ್ಶನವಾಗುತ್ತದೆ ಎಂದು ತಿಳಿಸಿದ್ದಾರೆ. ಈ ರೀತಿ ಅರ್ಥ ಮಾಡಿಕೊಂಡರೆ ಆಗ ಆಧ್ಯಾತ್ಮ ಬಹಳ ಸುಲಭ. ಎಲ್ಲರೂ ನಿದ್ರೆಗೆ ನೇರವಾಗಿ ಜಾರುವುದರಿಂದ, ಯೋಗಾಭ್ಯಾಸದಿಂದಾಗಲಿ ಪ್ರಾಕೃತಿಕವಾದ ನಿದ್ರೆಯಿಂದಾಗಲಿ ಎರಡರಲ್ಲೂ ದೇಹ ಮತ್ತು ದೇಹಿಯ ನಡುವೆ ಇರುವ ಸಂಧಿಯಲ್ಲಿ ಪರಲೋಕವಾಸಿಗಳನ್ನು ನಾವು ಸಂಪರ್ಕಿಸಬೇಕು. ಆ ಸಂಧಿ ಭಾಗದಲ್ಲಿ ನಿಲ್ಲುವ ಕಲೆಯನ್ನು ಕಲಿತುಕೊಳ್ಳಬೇಕು ಮತ್ತು ದೇಹಿ ದೇಹ ಬೇರ್ಪಡಿಸುವ ಕಲೆಯನ್ನು ತಿಳಿದುಕೊಳ್ಳಬೇಕು. ಅದು ಯೋಗಾಭ್ಯಾಸದ ಧ್ಯಾನ ಯೋಗದ ಮೂಲಕ ಸಾಧ್ಯ. ಈ ದಿಸೆಯಲ್ಲಿ ನಾವು ಅಭ್ಯಾಸ ಮಾಡಿದ್ದಾಗ ಗೀತಾ ಜ್ಞಾನವನ್ನು ಶ್ರೀಕೃಷ್ಣ ಹೇಳಿದಂತೆ ಪೂರ್ಣ ಪರಿಮಾಣದಲ್ಲಿ, ಪೂರ್ಣ ರೂಪದಲ್ಲಿ ಉಪಯೋಗಿಸಿಕೊಂಡು ಎಲ್ಲವನ್ನು ತಿಳಿದುಕೊಳ್ಳಬಹುದು. ಈ ರೀತಿಯ ಧ್ಯಾನ ಯೋಗವನ್ನು ಅಭ್ಯಾಸ ಮಾಡುವಂತಹ ವ್ಯಕ್ತಿಗೆ ಸಿದ್ಧಿಗಳು ಅತ್ಯಂತ ಸುಲಭವಾಗಿ ದೊರಕುತ್ತದೆ. ಯಾವುದಾದರೂ ಒಂದು ಸಣ್ಣ ಸಿದ್ಧಿ ದೊರಕಿದರೆ ಸಾಕು, ಎಲ್ಲರೂ ದಾರಿ ತಪ್ಪುವರು. ಆ ಒಂದು ಸಿದ್ಧಿಯಿಂದ ಧನವನ್ನು ಹೇಗೆ ಸಂಪಾದಿಸಬಹುದು, ಹೇಗೆ ಇತರರಿಗೆ ಮೋಸ ಮಾಡಬಹುದು, ಆಸ್ತಿಯನ್ನು, ಧನವನ್ನು, ಪದವಿಯನ್ನು, ಕೀರ್ತಿಯನ್ನು ಪಡೆದುಕೊಳ್ಳುವ ಒಂದು ಆಮಿಷಕ್ಕೆ ಒಳಗಾಗಿ ಒಂದು ಅತ್ಯಂತ ಸಣ್ಣ ಸಿದ್ಧಿಯನ್ನು ದುರುಪಯೋಗ ಮಾಡಿಕೊಳ್ಳುವರು, ದಾರಿ ತಪ್ಪುವರು, ಇಂತಹವರುಗಳೇ ಜಾಸ್ತಿ. ಈ ದೇಹದಿಂದ ಬೇರೆಯಾದ ದೇಹಿಯ ವಿಷಯವನ್ನು ನಮ್ಮ ಸನಾತನ ಧರ್ಮದಲ್ಲಿ ಆಗಲಿ, ಭಾರತ ದೇಶದ ಗ್ರಂಥಗಳಲ್ಲಿ ಆಗಲಿ ಸಿಗುವಂತೆ ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. ಇವುಗಳ ಬಗ್ಗೆ ಉಲ್ಲೇಖಗಳೇ ಇಲ್ಲ. ಆತ್ಮಶಕ್ತಿಯ ಬಗ್ಗೆ ಪರಿಚಯವಾಗಿರುವುದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯೇಸುಕ್ರಿಸ್ತ ಒಬ್ಬರಿಂದಲೇ. ಅದು ಅವರು ಬದುಕಿರುವಾಗ ಆಗಲೇ ಇಲ್ಲ. ದೇಹ ಬಲದ ಮೇಲೆ ಅವರನ್ನು ಹಿಂಸಿಸಿ ಬಿಟ್ಟರು. ದೇಹವನ್ನು ತೊರೆದ ತಕ್ಷಣವೇ ಅವರ ಆತ್ಮಬಲವನ್ನಾಗಲಿ, ಅಂತಃಸತ್ವದ ಬಲವನ್ನಾಗಲಿ ಎಲ್ಲರೂ ನೋಡಿದರು. ಅದೇ ತತ್ವ ಸಿದ್ಧಾಂತವಾಗಿ ಹೋಯಿತು. ಆತ್ಮಶಕ್ತಿಗೆ ಯೇಸುವೇ ಆದಿಯಾಗಿಬಿಟ್ಟರು. ಹಾಗೆ ಈ ಒಂದು ಆತ್ಮಜ್ಞಾನ ಎಂಬುದಾಗಲಿ, ತತ್ವಜ್ಞಾನವೆಂಬುದಾಗಲಿ ಪಾಶ್ಚಿಮಾತ್ಯರಿಗೆ ಹೊರಗಿನ ವಿಷಯಗಳೇ ಆಗಿ ಹೋದವು. ತಿಳಿಯಲಾರದ ವಿಷಯಗಳಾದವು. ಆ ಕಾರಣದಿಂದಲೇ ಈ ಒಂದು ಧರ್ಮ, ದೇವರು, ಆಚಾರ ಮೂರೂ ವಿಷಯಗಳಲ್ಲಿ ಭಾರತೀಯರಿಗೆ ಇರುವಂತೆ ಜ್ಞಾನ ಭಾಂಡಾರವಾಗಲಿ, ಆಕರವಾಗಲಿ, ಸಿದ್ಧರು, ದೇವತೆಗಳ ಆಶ್ರಯವಾಗಲಿ ಅವರುಗಳಿಗೆ ಇಲ್ಲ. ಹಾಗಾಗಿ ಗೀತಾಜ್ಞಾನ ಯಾವುದೇ ಧರ್ಮಗ್ರಂಥಕ್ಕೆ ಹೋಲಿಸುವಂಥದ್ದಲ್ಲ. ಅದನ್ನು ಇಲ್ಲಿ ವಿಶ್ವ ರೂಪ ದರ್ಶನದ ಸಮಯದಲ್ಲಿ ಬೇರೆ ದೃಷ್ಟಿಯನ್ನೇ ಕೊಡುವೆನೆಂದು ಹೇಳುವುದರ ಮೂಲಕವಾಗಿ ಪರಮಾತ್ಮ ಅಂತರಂಗದ ವಿಷಯಗಳನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾನೆ. ಇಡೀ ವಿಶ್ವದ ಹಿಂದಿರುವಂತಹ ಯಾವ ಒಂದು ಸಾಫ್ಟ್ವೇರ್ ಅಂತ ಹೇಳ್ತೀವೋ ಇವತ್ತಿನ ಕಾಲದಲ್ಲಿ, ಆ ಸಾಫ್ಟ್ವೇರ್ ಸೂಕ್ಷ್ಮ ರೂಪದ ದೇಹಿಯ ಉಪಕರಣಗಳ ಅಂತರಂಗದ ಪರಿಚಯವನ್ನು ಸಂಪೂರ್ಣವಾಗಿ
ನಿಯಂತ್ರಣದಲ್ಲಿ ಇಟ್ಟುಕೊಂಡು, ವಿಶ್ವವನ್ನೇ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಡೆಸುತ್ತಿರುವಂತಹ ವಿಶ್ವಾತ್ಮನಾದ ಮಹಾವಿಷ್ಣುವಿನ ರಹಸ್ಯವಾದ ಜ್ಞಾನವನ್ನು ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಎಲೈ ಕುರುವೀರನೇ, 48ನೇ ಶ್ಲೋಕ. ವೇದಾಧ್ಯಯನ, ಯಜ್ಞ, ಜ್ಞಾನ, ದಾನಗಳು, ಶೌತ ಕರ್ಮಗಳು ಮತ್ತು ಉಗ್ರವಾದ ತಪಸ್ಸುಗಳು, ಇವುಗಳಿಂದಲೂ ಈ ವಿಶ್ವರೂಪವುಳ್ಳ ನನ್ನನ್ನು ಮನುಷ್ಯ ಲೋಕದಲ್ಲಿ ನೋಡಲು ಯಾರಿಗೂ ಸಾಧ್ಯವಿಲ್ಲ. ಬೇರೆ ಯಾರಿಗೂ ಆಗಲ್ಲಪ್ಪ, ನಾನಾಗೆ ಯಾರಿಗೂ ತೋರಿಸೋದೂ ಇಲ್ಲಪ್ಪ, ನಿನಗೆ ಮಾತ್ರ ತೋರಿಸಿದ್ದೇನೆ ಅಂತ ಅರ್ಜುನನಿಗೆ ಅತಿ ಕಾರುಣ್ಯವನ್ನು ತೋರಿಸ್ತಾ ಇದ್ದಾನೆ ಪರಮಾತ್ಮ. ತನ್ನ ಅನುಗ್ರಹವನ್ನು ತೋರಿಸ್ತಾ ಇದ್ದಾನೆ. ಹೀಗೆ ಗೀತಾ ಜ್ಞಾನವಾಗಲಿ, ಗೀತಾ ಜ್ಞಾನದ ಅಭ್ಯಾಸವಾಗಲಿ ಒಬ್ಬ ಜೀವ ಮಾಡಬೇಕು ಎಂದು ಅರ್ಜುನನಿಗೆ ತಿಳಿಸುವುದರ ಮೂಲಕ ಎಲ್ಲರಿಗೂ, ಸಕಲ ಜೀವರಾಶಿಗಳಿಗೂ ಈ ಒಂದು ಜ್ಞಾನವನ್ನು ಕರುಣಿಸುತ್ತಿದ್ದಾನೆ. ಇಂತಹ ಘೋರವಾದ ರೂಪವನ್ನು ನೋಡಿ ನಿನಗೆ ಭಯವೂ ಭ್ರಾಂತಿಯೂ ಆಗದೇ ಇರಲಿ. ಎಲ್ಲವೂ ನನ್ನ ನಿಯಂತ್ರಣದಲ್ಲಿದೆ. ನೀನು ಭಯವನ್ನು ತ್ಯಜಿಸು. ಪ್ರಸನ್ನ ಚಿತ್ತನಾಗು. ಪುನಃ ನನ್ನ ಅದೇ ರೂಪವನ್ನು ಸರಿಯಾಗಿ ನೋಡು. ಭಯಪಡಬೇಡ, ನಾನೇ ತೋರಿಸ್ತಾ ಇದ್ದೀನಿ ಅಂತ ಕೃಷ್ಣ ಮತ್ತೊಮ್ಮೆ ಹೇಳಿ ಮತ್ತೆ ಎಲ್ಲವನ್ನು ತೋರಿಸ್ತಾನೆ. ಆಗ ಸಂಜಯನು ಏನೆಂದು ಹೇಳ್ತಾ ಇದ್ದಾನೆ ಅಂದರೆ, ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸ್ತಾ ಇದ್ದಾನಲ್ಲ ಸಂಜಯ, ಅರಮನೆಯಲ್ಲಿ ಕುಳಿತು ಯುದ್ಧರಂಗದ ವಿಷಯಗಳನ್ನು ತಿಳಿಸುತ್ತಿರುವುದರಿಂದ ಸಂಜಯ ಈ ರೀತಿ ಹೇಳ್ತಾ ಇದ್ದಾನೆ. ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯವಪು ಆಗಿಬಿಟ್ಟಿದ್ದಾನೆ ಪರಮಾತ್ಮ. ಪ್ರಸನ್ನ ಆತ್ಮನಾಗಿದ್ದಾನೆ. ಸೌಮ್ಯವಾದ ಶರೀರವನ್ನು ತೋರಿಸ್ತಾ ಇದ್ದಾನೆ. ಸೌಮ್ಯವಪು ಮಹಾತ್ಮ. ಅವನಿಗೆ ಆ ಶಕ್ತಿ ಇದೆ. ಯಾವ ರೂಪದಿಂದ ಬೇಕಾದರೂ ಕಾಣಿಸಿಕೊಳ್ಳಬಲ್ಲ, ಯಾವ ರೂಪವನ್ನು ಬೇಕಾದರೂ ಧರಿಸಬಲ್ಲ. ನಾವು ಬಟ್ಟೆಗಳನ್ನು, ವೇಷಗಳನ್ನು ಧರಿಸುವಂತೆ ಪರಮಾತ್ಮ ದೇಹಗಳನ್ನೇ ಧರಿಸಬಲ್ಲ. ಆ ಒಂದು ಕಲೆಯನ್ನು ಬಲ್ಲವನು ಯೋಗಾಚಾರ್ಯ ಎಂದು ನಾವು ಇದುವರೆಗೆ ತಿಳಿದುಕೊಂಡೆವು. ಹೀಗೆ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ಹೀಗೆಂದು ಹೇಳಿ ಪುನಃ ತನ್ನ ರೂಪವನ್ನು ತೋರಿಸಿದನು. ಮಹಾತ್ಮನಾದ ಶ್ರೀಕೃಷ್ಣನು ಸೌಮ್ಯವಾದ ಶರೀರವುಳ್ಳವನಾಗಿ ಪುನಃ ಭೀತನಾಗಿದ್ದಂತಹ ಅರ್ಜುನನನ್ನು ಸಂತೈಸಿದನು. ಅರ್ಜುನನು ಹೇಳಲು ಆರಂಭಿಸಿದ್ದಾನೆ. ಎಲೈ ಜನಾರ್ದನ, ನಿನ್ನ ಸೌಮ್ಯವಾದ ಈ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ಪ್ರಸನ್ನ ಚಿತ್ತವುಳ್ಳವನಾಗಿ ಸ್ವಾಸ್ಥ್ಯವನ್ನು ಪಡೆದಿರುತ್ತೇನೆ. ಈಗ ಆಯ್ತಪ್ಪ, ಈಗ ನಾರ್ಮಲ್ ಆಯಿತು, ಈಗ ನಾರ್ಮಲ್ಸಿಗೆ ಬಂದ್ಬಿಟ್ಟಿದ್ದೀನಿ ನಾನು. ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ನೋಡಿ, ಪ್ರಕೃತಿಂ ಗತಃ ತಾದಾತ್ಮ್ಯಕ್ಕೆ ವಿರುದ್ಧವಾದ್ದು. ತನ್ನ ದೇಹ ಪ್ರಕೃತಿಯೊಳಗೆ ಅಳವಡಿಸ್ಕೊಂಡಿದ್ದೇನೆಪ್ಪ, ಈಗ ಸೌಮ್ಯನಾಗಿದ್ದೇನೆ, ಎಲ್ಲವೂ ತಹಬಂದಿಗೆ ಬಂದಿದೆ, ಸರಿಯಾದ ರೀತಿಯಲ್ಲೇ ಇದೆ ಈಗ ಅಂತ. ನೋಡಿ, ಇದೇ ಅನುಭವವನ್ನು ನಾವು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಕೊಟ್ಟಿದ್ದನ್ನು ಜ್ಞಾಪಿಸ್ಕೊಳ್ಬೋದು. ವಿವೇಕಾನಂದರು ದೇವರನ್ನು ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ದೇವರನ್ನು ನೋಡಬೇಕು ಅಂತ ಆಸೆ ಆಗುತ್ತಾ? ಬಾ ಒಮ್ಮೆ ತೋರಿಸುತ್ತೇನೆ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು
ತಮ್ಮ ಕಾಲನ್ನು ವಿವೇಕಾನಂದರ ತಲೆಯ ಮೇಲೆ ಇಟ್ಟು ಬಿಡ್ತಾರೆ. ಇಟ್ಟು ಬಿಟ್ಟ ತಕ್ಷಣವೇ ಎಲ್ಲವೂ ಚಕ್ರಾಕಾರವಾಗಿ ಸುತ್ತಲಾರಂಭಿಸುತ್ತದೆ. ತನ್ನ ಪ್ರಜ್ಞೆಯನ್ನೇ ತಾನು ಕಳೆದುಕೊಳ್ಳುವ ಸ್ಥಿತಿಗೆ ವಿವೇಕಾನಂದರು ತಲುಪಿಬಿಟ್ಟ ತಕ್ಷಣವೇ ಗಾಬರಿಯಿಂದ, ಭಯದಿಂದ, ಬಿಟ್ಟುಬಿಡಿ, ನನ್ನನ್ನು ಬಿಟ್ಟುಬಿಡಿ, ನನಗೆ ಬೇಡ, ಯಾವುದು ಬೇಡ, ದೇವರೂ ಬೇಡ, ಯಾವುದು ಬೇಡ ಅಂತ ಕೂಗಲಾರಂಭಿಸ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ತಮ್ಮ ಯೋಗ ಸಿದ್ಧಿಯನ್ನು ಪದತಲದಲ್ಲಿ ವಿವೇಕಾನಂದನ ತಲೆಗೆ ಹೇಗೆ ಸಂಪರ್ಕಿಸಿದ್ದರೋ ಅದನ್ನು ತೆಗೆದು, ಈಗ ಸರಿಯಾಯಿತೇ, ಯೋಗ ಸಿದ್ಧಿಯ ಬಲದಿಂದ ದೇವರನ್ನು ನೋಡಬಹುದು, ಆದರೆ ಅದು ಅತ್ಯಂತ ಕಷ್ಟವಾಗುತ್ತದೆ. ಕಾರಣವೇನಪ್ಪ ಅಂದರೆ ನಮ್ಮ ಈ ಅಹಂಭಾವ ಎಂಬುದು ನಾಶವಾಗುವುದು. ಅಹಂಭಾವದಿಂದ ಹೊರಬರಲು ಯಾರಿಗೂ ಆಗುವುದಿಲ್ಲ. ನಾನು ಎಂಬ ಈ ದೇಹ ಭಾವವಿದೆಯಲ್ಲ, ಅದನ್ನು ನಾಶ ಮಾಡುವುದಕ್ಕೆ ಈ ನಾನು ಬಿಡುವುದಿಲ್ಲಪ್ಪ. ಆ ನಾನು ಎಂಬುದು ದೇಹಕ್ಕೆ ಬಂಧನವನ್ನು ಒಳಪಡಿಸಿದೆ ಅಂತ ತಿಳಿಸಿದ ಮೇಲೆ ವಿವೇಕಾನಂದರಿಗೆ ಈ ಆಧ್ಯಾತ್ಮ ವಿದ್ಯೆಯಾಗಲಿ, ಯೋಗ ಸಿದ್ಧಿಯಾಗಲಿ, ಧ್ಯಾನ ಯೋಗವಾಗಲಿ ಅಷ್ಟು ಸುಲಭವಾದುದಲ್ಲ. ದೇವರನ್ನು ನೋಡುವುದು ಎಂಬುದು ಅತ್ಯಂತ ಅಪರೂಪದ ಅನುಭವವೇ ಸರಿ. ಅದಕ್ಕೆ ತಕ್ಕಂತೆ ನಮ್ಮ ದೇಹದ ಉಪಕರಣಗಳು ಸಿದ್ಧವಾಗಿರುವುದಿಲ್ಲ. ಹಲವಾರು ಜನ್ಮಗಳ ಸಂಸ್ಕಾರದ ನಂತರದಲ್ಲಿ ಈ ದೇಹದಲ್ಲಿ ದೇವಶಕ್ತಿಯನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಉಂಟಾಗುತ್ತದೆ. ಅದನ್ನೇ ಪುಣ್ಯವನ್ನು ಗಳಿಸುವುದು ಅಂತ ಹೇಳ್ತಾರೆ. ತಪಸ್ಸನ್ನು ಮಾಡುವುದರ ಮೂಲಕವೂ ಈ ರೀತಿ ನಾವು ತಪೋಬಲವನ್ನು ಪಡೆದುಕೊಳ್ಳಬಹುದು. ಎಲ್ಲವೂ ಪ್ರತಿಯೊಂದು ನಮ್ಮ ದೇಹದಲ್ಲಿಯೇ ಆಗುವಂತಹ ಮಾರ್ಪಾಡುಗಳು. ಹೀಗೆ ಆಧ್ಯಾತ್ಮ ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ನಾಳೆ ಕೃಷ್ಣ ಏನು ಹೇಳುತ್ತಾನೆ ಮುಂದುವರಿಸಿ ನೋಡೋಣ. 51ನೇ ಶ್ಲೋಕದವರೆಗೆ ಇಂದು ಬಂದಿದ್ದೇವೆ. ಮುಂದೆ 52ನೇ ಶ್ಲೋಕವನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.